ನಿಮ್ಗೆ ಈ ಥರ ಅನ್ಸಿದ್ಯಾ? ಏನು ಅಂತಂದರೆ ಸುಮ್ಮನೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇದು ಅನ್ನಿಸ್ತು, ಒನ್ ಆಫ್ ದ ಪ್ಯೂರೆಸ್ಟ್ ಬಾಂಡ್ಸ್ ಇರುತ್ತಲ್ಲ, ಸೊ ಒಂದು ನಿಷ್ಕಲ್ಮಶವಾದಂಥ ಪ್ರೀತಿ, ಸೆಲ್ಫ್ಲೆಸ್ ಲವ್, ದಿಸ್ ಕಮ್ಸ್ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಸ್ಯಾಕ್ರಿಫೈಸಸ್ ಅಂತ ನಾನು ಸುಮ್ಮನೆ ಯೋಚನೆ ಮಾಡ್ಬೇಕು ಅನಿಸ್ತು. ಯಾಕೆ ಹಿಂಗೆ ಅನ್ನಿಸ್ತು ಅಂತಂದರೆ ತಂದೆ ತಾಯಿ ತಮ್ಮ ಮಕ್ಕಳಿಗೋಸ್ಕರ ಅವ್ರ ಮೇಲೆ ಅಪಾರವಾದಂಥ ಪ್ರೀತಿ, ನಂಬಿಕೆ ಎಲ್ಲವೂ ಇರೋದ್ರಿಂದ ತಮ್ಮ ಲೈಫ್ ಅವ್ರಿಗೆ ಏನಿರುತ್ತೋ ಬಿಡುತ್ತೋ ಆಯಿತಾ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಸರ್ವಸ್ವೂ ತ್ಯಾಗ ಮಾಡಿರ್ತಾರೆ. ಎಲ್ಡರ್ ಸಿಬ್ಲಿಂಗ್ಸು ತಮ್ಮ ಯಂಗರ್ ಸಿಬ್ಲಿಂಗ್ಸ್ಗೋಸ್ಕರ ಎಲ್ಡರ್ ಸಿಬ್ಲಿಂಗ್ಸ್ ಇರ್ತಕ್ಕಂಥ ಕನಸನ್ನು ಬದಿಗಟ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ತನ್ನ ಶೋಲ್ಡರ್ಸ್ ಮೇಲೆ ತೊಗೊಂಡಿರ್ತಾರೆ. ಸೊ ಸಿಮಿಲರ್ಲಿ ಯಂಗರ್ ಸಿಬ್ಲಿಂಗ್ಸ್ ಕೂಡ ಎಲ್ಡರ್ ಸಿಬ್ಲಿಂಗ್ಸ್ ಯಾವ್ದಾನ ತಪ್ಪು ಮಾಡಿದ್ರೆ ಆ ತಪ್ಪನ್ನ ನಾನು ಮಾಡಬಾರ್ದು, ಆ ನೋವನ್ನ ನಾನು ತಿರ್ಗಾ ನನ್ನ ತಂದೆ ತಾಯಿ ಕೊಡಬಾರ್ದು ಅಂತಂದ್ಬಿಟ್ಟು ಅವ್ರಿಗೆ ಎಷ್ಟೇ ಇಷ್ಟ ಇದ್ರು ಅದನ್ನು ಸೈಡ್ಗೆ ಇಡ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಡನ್ ಬಿಕಾಸ್ ದೆ ಲವ್ ದಟ್ ಪರ್ಟಿಕ್ಯುಲರ್ ಪರ್ಸನ್, ಅದು ಅಥವಾ ಆ ಒಂದು ಬಾಂಡ್ಗೆ ಆ ರೆಸ್ಪೆಕ್ಟ್ ಇರುತ್ತೆ ಅಂತ. ಲವ್ ಕಮ್ಸ್ ವಿತ್ ಲಾಟ್ಸ್ ಆಫ್ ಪ್ಯಾಕೇಜಸ್ ಅಂತ ನಾನು ಸುಮ್ಮನೆ ಯೋಚನೆ ಮಾಡಬೇಕಾದ್ರೆ ಅನಿಸ್ತು. ಆ್ಯಂಡ್ ಭಟ್ರು ಅವಾಗ ಹೇಳ್ಬಿಟ್ಟಿದ್ದಾರಲ್ಲ, ಪ್ರೀತಿ ಮಧುರ ತ್ಯಾಗ ಅಮರ ಅಂತ. ನನಗನ್ಸುತ್ತೆ ಸೊ ಪ್ರೀತಿಗಿನ್ನ ಸರ್ವಶ್ರೇಷ್ಠವಾದದ್ದು ತ್ಯಾಗ.